ಕೊಲೆ ಆರೋಪಿ ನಟ ದರ್ಶನ್ ಸೇರಿದಂತೆ 7 ಆರೋಪಿಗಳ ಜಾಮೀನು ರದ್ದಾಗಿದೆ. ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ಸ್ವಾಗತ ಮಾಡಿದ್ದಾರೆ. ಎಸ್ ಪೊನ್ನಣ್ಣ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಇದನ್ನು ಸ್ವಾಗತಿಸಿದ್ದಾರೆ. ದರ್ಶನ್ ಪೊಲೀಸರಿಗೆ ಶರಣಾದರೆ ಸ್ವಾಗತ. ದರ್ಶನ್ಗೆ ಬೇರೆ ಯಾವುದೇ ರೀತಿಯ ಆಯ್ಕೆಗಳಿಲ್ಲ. ಕಾನೂನಿಗೆ ದರ್ಶನ್ ತಲೆ ಬಾಗಲೇಬೇಕು. ನಾವು ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಳ್ಳುವುದು ತಾತ್ಕಾಲಿಕ. ದರ್ಶನ್ ಬೆನ್ನು ನೋವಿನ ಚಿಕಿತ್ಸೆಗಾಗಿ ಬೇಲ್ ಪಡೆದುಕೊಂಡಿದ್ರು. ಆ ಬಳಿಕ ಶೂಟಿಂಗ್ಗೆ ಹೋಗಿದ್ರು. ಎಲ್ಲವನ್ನೂ ಜನ, ಸರ್ಕಾರ, ಕೋರ್ಟ್ ನೋಡ್ತಾ ಇತ್ತು. TV5 ಕನ್ನಡ ವಾಹಿನಿಗೆ ಎಸ್ ಪೊನ್ನಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕೊಟ್ಟಿದ್ದಂತ ಆದೇಶ ಸುಪ್ರೀಂ ಕೋರ್ಟ್ ಇವತ್ತು ವಜಾಗೊಳಿಸಿ ಆದೇಶ ನೀಡಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸಿಎಂ ಕಾನೂನು ಸಲಹೆಗಾರರಂತ ಎಸ್ ಪೊನ್ನಣ್ಣ ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ ಬಂದಿದೆ ನಟ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈ ಬಗ್ಗೆ ಸರ್. ರಾಜ್ಯ ಸರ್ಕಾರದ ನಿಲುವು ದರ್ಶನ್ಗೆ ಜಾಮೀನನ್ನು ಕೊಡಬಾರ್ದಿತ್ತು ಅಂತ ಹೇಳುವಂಥದ್ದೇನಿದೆ. ಮತ್ತು ಈ ರೀತಿಯಾದಂಥ ಒಬ್ಬ ಪ್ರಭಾವಿ ವ್ಯಕ್ತಿ, ಒಬ್ಬ ಭಾಳ ದೊಡ್ಡ ಸಿನಿಮಾ ನಟ, ಒಂದು ಫ್ರೀ ಆ್ಯಂಡ್ ಫೇರ್ ಟ್ರಯಲ್ಗೆ ಅವಕಾಶ ಆಗೋದಿಲ್ಲ ಅಂತ ಹೇಳುವಂಥ ನಿಲುವೇನಿದೆ, ಅದನ್ನು ಪುರಸ್ಕರಿಸಿ ಇವತ್ತು ದರ್ಶನ್ ಅವರ ಜಾಮೀನನ್ನು ರದ್ದುಪಡಿಸಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಸ್ವಾಗತ ಮಾಡ್ತೇನೆ. ಸರ್ವೋಚ್ಚ ನ್ಯಾಯಾಲಯ ನೀಡಿರುವಂಥ ಎಲ್ಲ ನಿರ್ದೇಶಗಳನ್ನು ತಾಸು ತಪ್ಪದೆ ಸರ್ಕಾರ ಪಾಲನೆ ಮಾಡ್ತದೆ. ದರ್ಶನ್ ಅವರು ಈಗ ತಕ್ಷಣವೇ ಅವರು ಸರೆಂಡರ್ ಆಗಬೇಕು ಅಂತ ಹೇಳಿದ್ದಾರೆ. ಅವರು ಬಂದು ಶರಣಾದರೆ ಸ್ವಾಗತ, ಇಲ್ಲ ಅಂದರೆ ಅವ್ರನ್ನ ಪೊಲೀಸ್ ಬಂಧಿಸ್ತಾರೆ. ಸರ್, ಈಗ ಸುಪ್ರೀಂನಿಂದನೇ ಬೇಲ್ ಕ್ಯಾನ್ಸಲ್ ಆಗಿದೆ. ಈಗ ದರ್ಶನ್ ಮುಂದೆ ಇರುವಂಥ ಆಪ್ಷನ್ ಬೇರೆ ಏನಿದೆ ಸರ್ ಕಾನೂನು ಹೋರಾಟಕ್ಕೆ ಸಂಬಂಧ? ಅವ್ರ ಮುಂದೆ ಯಾವ ಆಪ್ಷನ್ನು ಇಲ್ಲ. ಅವರು ತಕ್ಷಣವೇ ಬಂದು ನ್ಯಾಯಾಲಯದ ಮುಂದೆ ಶರಣಾಗಿ ಕಾನೂನಿನ ಪ್ರಕ್ರಿಯೆಗೆ ತಲೆಬಾಗಿ ಅದನ್ನು ಪಾಲಿಸಿ ಮತ್ತೆ ಒಂದು ಜನರ ವಿಶ್ವಾಸ ಗೆಲ್ಲುವಂಥ ಕೆಲಸವನ್ನು ಮಾಡಿದ್ರೆ ಸೂಕ್ತ. ರಿವ್ಯೂ ಹಾಕುವಂಥ ಅವಕಾಶ ಇರ್ತದೆ, ಅದು ಭಾಳ ಕಮ್ಮಿ ಅದರಲ್ಲಿ ಅವಕಾಶ. ಸಣ್ಣ ಅಂಶಗಳು ಭಾಳ ಸೀಮಿತವಾದದ್ದಿರ್ತದೆ. ಅದರಿಂದ ಈಗ ಅವರು ಬಂಧನ ಆಗುವಂಥದ್ದು ಖಚಿತ. ಸರ್, ಇನ್ನೊಂದು ಹೈಕೋರ್ಟ್ನ ಆದೇಶಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಕೂಡ ಒಂದಿಷ್ಟು ಕಳವಳವನ್ನು ವ್ಯಕ್ತಪಡಿಸಿರುವಂಥದ್ದು ಸರ್, ಈ ಬಗ್ಗೆ ಅಲ್ಲ, ಈಗ ಅದ್ರ ಬಗ್ಗೆ ನಾನು ಮಾತಾಡೋದು, ಪ್ರತಿಕ್ರಿಯಿಸೋದು ಸರಿಯಲ್ಲ. ಉಚ್ಚ ನ್ಯಾಯಾಲಯ ಕೂಡ ಒಂದು ಸಾಂವಿಧಾನಿಕವಾದಂಥ ನ್ಯಾಯಾಲಯ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಕೂಡ ಸಾಂವಿಧಾನಿಕ ಹುದ್ದೆಯನ್ನು ಅಲಂಕರಿಸಿರ್ತಾರೆ. ಅದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಬಿಟ್ಟಿರುವಂಥ ವಿಚಾರ. ಸರ್ವೋಚ್ಚ ನ್ಯಾಯಾಲಯ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಏನನ್ನ ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ. ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವರು ಜಾಮೀನು ರದ್ದುಪಡಿಸಿರೋದನ್ನ ನಾವು ಸ್ವಾಗತ ಮಾಡ್ತೀವಿ. ಸರ್, ಕೊನೆ ಪ್ರಶ್ನೆ ಸರ್. ದರ್ಶನ್ ಬೇಲ್ ತಗೊಂಡಿದ್ರು. ಬೇಲ್ ತಗೊಂಡ ಬಳಿಕ ಅನಾರೋಗ್ಯದ ಒಂದು ವಿಚಾರವನ್ನು ಮುಂದೆ ಇಟ್ಟು ಪ್ರಸ್ತಾಪ ಮಾಡಿ ಬೇಲ್ ತಗೊಂಡಿದ್ದಂತ. ಆ ನಂತರ ಫಿಲಮ್ ಶೂಟಿಗೆ ಹೋಗಿದ್ದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅಟೆಂಡ್ ಆಗಿದ್ದು, ಇದೆಲ್ಲವೂ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಪ್ರಮುಖ ಕಾರಣ ಆಯ್ತಾ ಅಂತ? ಖಂಡಿತವಾಗಿ. ನಾವು ಸಿಸ್ಟಮ್ನ ಮ್ಯಾನಿಪುಲೇಟ್ ಮಾಡುವಂಥದ್ದು ಇದೆಯಲ್ಲ, ಅದು ಶಾಶ್ವತವಾಗಿ ಉಳಿಯೋದಿಲ್ಲ, ತಾತ್ಕಾಲಿಕವಾದದ್ದು. ಅದನ್ನು ದರ್ಶನ್ ಅವರು ಭಾಳ ತಡವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಭಾವಿಸ್ತೇನೆ ನಾನು. ಯಾಕೆಂದರೆ ನೋಡಿ, ಬೆನ್ನು ನೋವು ಅಂತ ಹೇಳಿದರು, ಬಂದು ಶೂಟಿಂಗಿಗೆ ಹೋದರು. ಜನ ನೋಡ್ತಾ ಇರ್ತಾರೆ, ನ್ಯಾಯಾಂಗ ವ್ಯವಸ್ಥೆ ನೋಡ್ತಾ ಇರ್ತದೆ, ಮತ್ತು ತನಿಖೆ ಸಂಸ್ಥೆಗಳು ನೋಡ್ತಾ ಇರ್ತದೆ, ಸರ್ಕಾರ ನೋಡ್ತಾ ಇರ್ತಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಅದರಿಂದ ಇವತ್ತು ನ್ಯಾಯಾಲಯದ ತೀರ್ಪನ್ನು ನಾವೆಲ್ಲ ಕೂಡ ತಲೆಬಾಗೋಣ, ಅದನ್ನು ಸ್ವಾಗತವನ್ನು ಕೂಡ ಮಾಡಿ. ಇದಿಷ್ಟು ಸಿಎಂ ಕಾನೂನು ಸಲಹೆಗಾರರಂತಹ ಎಸ್ ಪೊನ್ನಣ್ಣ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಚಂದ್ರು ಜೊತೆ LN ಸ್ವಾಮಿ, TV5 ಬೆಂಗಳೂರು.